ಒಂದು ಕೆಲಸ ಮಾಡಿಕೊಂಡು ಅವ್ವ ಮಾಡಿದ್ದು ಬಿಸಿ ರೊಟ್ಟಿ ತಿನ್ಕೊಂಡು ಸೈಕಲ್ ತಗೊಂಡು ನಡ್ಕೊಂತ ಬಂದವರು, ಬಸ್ನಲ್ಲಿ ಬಂದವರು, ಜಲಮಾರ್ಗ ವಾಯುಮಾರ್ಗ ಬಿಟ್ಟು ಎಲ್ಲಾ ಮಾರ್ಗದಿಂದ ಶಾಲೆಗೆ ಬಂದವರು ಅದಿರಿ ನಾವೆಲ್ಲ. ಸಿಟಿನ ರಂಗ 8-9ಕ್ಕೆ ಎದ್ದು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದವ್ರು ಅಲ್ರಿ ನಾವು. ನಾಷ್ಟ ಅನ್ನೋದು ನಮಗ ಮನ್ಯಾಗ ವಾರ ಮಾಡಿದ ದಿನ ಅಷ್ಟ. ಅದು ನಾಷ್ಟ ಅಂದ್ರೆ ಏನ್ರಿ? ಉಪ್ಪಿಟ್ರಿ, ಅದ ಕಾಂಕ್ರೀಟ್ ರೀ. ಮತ್ತ ನಮ್ ಜಳಕ ಅಂದ್ರೆ ಹೆಂಗ್ ಮಾಡಿರಿ? ಒಂದು ಬಕೆಟ್ ನೀರ್ ಮೈ ಮ್ಯಾಗ ಸುಡ್ಕೊಂಡು, ಹಂಗಿದ್ರ ಪ್ಯಾಂಟ್ ಇರಲ್ಲ, ಪ್ಯಾಂಟ್ ಇದ್ರ ಹಂಗಿರಲ್ಲ, ಅರ್ಧಿದ್ದ ಬಟ್ಟೆನ ಪಿನ್ ಹಾಕೊಂಡು ಪಾಟಿ ಕಚ್ಚಲ ಹುಡ್ಕೋದು ಒಂದ್ ದೊಡ್ಡ ಸವಾಲು. ಯಾಕಂದ್ರ ಸಾಲಿ ಮುಗಿದ್ನ ಪಾಟಿ ಕಚ್ಚಲ ಎಲ್ಲಿ ಇಟ್ಟಿರ್ತೀವ ಅನ್ನೋದ ಗೊತ್ತಿರಲ್ಲ. ಆ ಪಾಟಿ ಕಚ್ಚಲ್ನ ತಗೊಂಡು, ಅದು ಎಂತ ಪಾಟಿ ಕಚ್ಚಲ್ರಿ ನಮ್ದು, ಹೊಲಕ್ಕ ಬೀಜ ತಂದಿದ್ದ ಚೀಲನ ನಮ್ ಸ್ಕೂಲ್ ಬ್ಯಾಗ್ ರೀ. ಅದ್ರ ಮ್ಯಾಗ ಯಾವ ಡೋರೆಮನ್ನು, ಟಾಮ್ ಅಂಡ್ ಜೆರಿ, ಚೋಟಾ ಭೀಮ್ ಚಿತ್ರ ಇರ್ತಿದ್ದಿಲ್ರಿ, ಸಜ್ಜಿ ಮೆಕ್ಕೆಜೋಳದ ಚಿತ್ರ ಇರ್ತಿದ್ವು ರೀ. ಅದ ಚೀಲ ತಗೊಂಡು ಸಾಲಿಗೆ ಬರೋದ್ರಾಗ ಪ್ರಾರ್ಥನೆ ಒಳಗ ಪಂಚಾಂಗ ಪಟ್ಟಣ, ಶಾಲಿ ವಾಹನ ಶಕೆ ಅಂತ ಸ್ಟಾರ್ಟ್ ಆಗಿರ್ತಿತ್ತು. ಇಲ್ಲ ಅಂದ್ರ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿರ್ತಿತ್ತು. ಶಿಳಿನ್ ಸರ್ ಕ್ಲಾಸ್ ತಗೊಂಡಿದ್ರ ಯಾವ ಊರುಪ ಅಂತಿದ್ರು. ಕೊಟ್ಪರ್ವಿ, ಗುತ್ತೂರು ಅನ್ನತ್ಲೆ, ಓ ಭಾರತದ ರಾಜಧಾನಿ ಹೆಲಿಕಾಪ್ಟರ್ನಾಗ ಬಂದ್ರನ ಅಂತಿದ್ರು ಅಂತ ಜೋಕ್ ಮಾಡಿ ಕ್ಲಾಸ್ ಒಳಗ ಕರಿತಿದ್ರು. ನಮ್ ಕ್ಲಾಸ್ ಸ್ಟ್ರೆಂತ್ ನೋಡಿದ್ರ ಅರ್ಧ ಕ್ಲಾಸ್ ಒಳಗ, ಅರ್ಧ ಕ್ಲಾಸ್ ಹೊರಗ. ಬೆಂಚ್ ಸಿಗಲ್ಲ ಅಂತ ಸೀಟ್ ಹಿಡಿಯೋರ್ಕಿಂತ ಜಾಸ್ತಿ ಹೊರಗ ಕುಂದ್ರಾಕ ಸೀಟ್ ಸಿಗಲ್ಲ ಅನ್ನಂತ ಬರೋರ ಜಾಸ್ತಿ ಇದ್ರು. ಓದ್ಬೇಕಂತ ಬರೋರ್ಕಿಂತ ಜಾಸ್ತಿ ಮನ್ಯಾಗ ಹೊಲ್ದಾಗ ಕೆಲಸ ಹಚ್ತೀನಂತ ಬರೋರ ಜಾಸ್ತಿ ಇದ್ರು. ಹಂಗ ಸಿಕ್ಕವ್ರಿಗೆ ಬೆಂಚು, ಸಿಕ್ಕವ್ರಿಗೆ ಹೊರಗ್ ನೆಲ, ಸಿಕ್ಕಿದ್ದು ಎಂಜಾಯ್ ಮಾಡ್ಕೊಂಡು ಪಾಠ ಕೇಳ್ತಿದ್ರಿ. ಅಷ್ಟ ಅನ್ನೋದ್ರಾಗ ಬ್ರೇಕ್ ಬೆಲ್ ಹೊಡಿತಿತ್ತು. ಬ್ರೇಕ್ ಮುಗಿಸಿ ಕ್ರಾಸ್ನಾಗ ಒಂದ್ ರೌಂಡ್ ಹೊಡ್ಕೊಂಡು ಬರೋದ್ರಾಗ ಕ್ಲಾಸ್ ಸ್ಟಾರ್ಟ್ ಆಗಿ 10-15 ನಿಮಿಷ ಲೇಟ್ ಆಗಿರ್ತಿತ್ತು. ಇನ್ ಸ್ವಲ್ಪ ಸಮಯ ಆಗೋದ್ರಾಗ ಕಿಟಕಿಯಿಂದ ಘಮಘಮ ಅಂತ ಸಾಂಬಾರ್ ಸ್ಮೆಲ್ ಸ್ಟಾರ್ಟ್ ಆಗಿರ್ತಿತ್ತು. ಪಾಠದ ಗಮನಕ್ಕಿಂತ ಊಟದ ಗಮನ ಜಾಸ್ತಿ ಆಗಿರ್ತಿತ್ರಿ. ಹೊಟ್ಯಾಗ ಸಣ್ಣಗ ತಳಮಳ ಸ್ಟಾರ್ಟ್ ಆಗಿರ್ತಿತ್ತು. ಬೆಲ್ ಹೊಡೆಯೋದ ತಡ ಪ್ಲೇಟ್ಗಾಗಿ ಜಗಳ ಸ್ಟಾರ್ಟ್. ಪ್ಲೇಟ್ ತಗೊಂಡು ಬಳಬಳ ಅನ್ನ ಹಾಕೊಂಡು, ಘಮಘಮ ಅನ್ನ ಮಂದನ್ ಸಾರು ಹಾಕೊಂಡು, ಒಂದ ಪ್ಲೇಟ್ನ್ಯಾಗ 2-3 ಕುಂತು ತುತ್ತಿ ಇಟ್ಕೊಂಡ್ರ ಆಹಾ ಸ್ವರ್ಗ ರೀ. ಯಾವ 5 ಸ್ಟಾರ್ ಹೋಟೆಲ್ ಕುಂತ್ ತಿಂದ್ರು ಈ ಊಟ ನಿಮ್ಗ ಸಿಗಲ್ರಿ. ಇದ್ರ ಜೊತೆ ಸ್ವಲ್ಪ ಒಂದಿಷ್ಟು ಜನ ಕೆಂಪಿಂಡಿ, ಶೇಂಗಾ ಹಿಂಡಿ ತಮ್ಮಂದ್ ಹಾಕೊಂಡ್ ತಿಂದಾರ ಅದಾರ್ರಿ. ಹಂಗ ಮತ್ತ ಊಟದ ಬ್ರೇಕ್ ಮುಗಿಸಿ ಕ್ಲಾಸ್ಗೆ ಹೋಗ್ತಿದ್ವಿ. ನಾರಾಯಣಪ್ಪ ಸರ್ ಮ್ಯಾಥ್ಸ್ ಕ್ಲಾಸ್ ಕೇಳ್ಕೊಂಡು, ಶರಣಪ್ಪ ಸರ್ ಕ್ಲಾಸ್ನಾಗ ಫೇರ್ ಒಪ್ಸ್ಕೊಂಡು, ಇಲ್ಲಾಂದ್ರೆ ಕಿವಿ ಹಿಡ್ಕೊಂಡು ಕುಂದ್ರೋದು. ಹೊಲಬ್ನವ್ರ ಸರ್ ಕ್ಲಾಸ್ನಾಗ ಪ್ರತಿ ವಾರನು ಪೇಂಟ್ ಬಾಕ್ಸ್ ಚಿತ್ರದುರ್ಗ ಮುಂದಿನ ವಾರ ತರ್ತೀವಿ ಅಂತ ಹೇಳ್ಕೊಂಡು, ಜೋಶಿ ಮೇಡಮ್ ಕ್ಲಾಸ್ನಾಗ ಹಿಂದಿ ಎಕ್ಸಾಮ್ ರೊಕ್ಕ ಕಟ್ಟಿಲ್ಲ ಅಂತ ತಪ್ಪಿಸ್ಕೊಂಡು, ಕಲ್ಲುಗೋಡ್ ಸರ್ ಕ್ಲಾಸ್ನಾಗ ಹಾಡು ಆಡ್ಕೊಂಡು, ಶಿಳೀನ್ ಸರ್ ಕ್ಲಾಸ್ನಾಗ ನಕ್ಕೊಂಡು, ದೀಕ್ಷಿತ್ ಸರ್ ಕ್ಲಾಸ್ನಾಗ ಕ್ಯೂರಿಯಸ್ ಇಂದ ಕತೆ ಕೇಳ್ಕೊಂಡು, ಪಾಟೀಲ್ ಸರ್ ಕ್ಲಾಸ್ನಾಗ ಚಿತ್ರಕಲೆ ಕಲ್ಕೊಂಡು, ನಾಗರತ್ನ ಮೇಡಮ್ ಕ್ಲಾಸ್ನಾಗ ಸಮಾಜ ತಿಳ್ಕೊಂಡು, ಶಾರದಾ ಮೇಡಮ್ ಕ್ಲಾಸ್ನಾಗ ಇತಿಹಾಸಕ್ಕೆ ಹೋಗಿ ಪಾಯಿಂಟ್ಸ್ ಮಾಡ್ಕೊಂಡು, ಕಾಶಿನಾಥ್ ಸರ್ ಕ್ಲಾಸ್ನಾಗ ಕಬ್ಬಿಣದಂತ ಕಡಲೆಯನ್ನು ಸುಲಿದ ಬಾಳೆಹಣ್ಣೆನಂತ ತಿಳ್ಕೊಂಡು, ಶ್ರೀಕಾಂತ್ ಸರ್ ಕ್ಲಾಸ್ನಾಗ ಚಿತ್ರಕೂಟದ ಪದ್ಯ ಎಂಜಾಯ್ ಮಾಡ್ಕೊಂಡು, ಕಲಾವತಿ ಮೇಡಮ್ ಕ್ಲಾಸ್ನಾಗ 4 ತಿಂಗಳದಾಗ ಫುಲ್ ಸಿಲೆಬಸ್ ಮುಗಿಸ್ಕೊಂಡು ಹೋಗೋದ್ರಾಗ, ಬ್ಯಾಗ್ ತಗೊಂಡು ಹೋಗೋದ್ರಾಗ ಗ್ರೌಂಡ್ನಾಗ ಇಟ್ಟು ಹಿರೇಮಠ್ ಸರ್ನ ವಿಜಿಲ್ ಸೌಂಡ್ ಬರ್ತಿತ್ತು. ವಿಜಿಲ್ ಸೌಂಡ್ ಬರತ್ಲೆ ಆಟದ ಹುಚ್ಚು ಹೆಚ್ಚಾಗ್ತಿತ್ತು. ಆಟದ ಜೊತೆ ಆಫೀಸ್ ರೂಮ್ ಕಡೆ ಹೋದಾಗ ಅರುಂಧತಿ ಮೇಡಮ್ ಒಂದು ನಮಸ್ಕಾರ ಮಾಡ್ಕೊಂಡು, ಸಾಲಿ ಬೆಲ್ ಆಗದ ತಡ ನಾ ಮುಂದು ನೀ ಮುಂದು ಅಂತ ಬ್ಯಾಗ್ ತಗೊಂಡು ಮನೆಗೆ ಹೋಗ್ತಿದ್ರಿ. ಇನ್ನು ವಿಶೇಷ ಅಂದ್ರ ಸೈಕಲ್ ರೀ. 2-3 ತಿಂಗಳು ಕಾದು ಹಲುಬ್ನವ್ರ ಸರ್ಗೆ ಗಂಟು ಬಿದ್ದು ಸೈಕಲ್ ತಗೊಂಡ ಖುಷಿ ಇವಾಗ 3-4 ಲಕ್ಷ ಕೊಟ್ಟು ನಿಮ್ಗೆ ಬುಲೆಟ್ ಗಾಡಿ ತಗೊಂಡ್ರು ಆ ಖುಷಿ ನಿಮ್ಗೆ ಸಿಗಲ್ರಿ. ಆ ಸೈಕಲಿಗೆ ಬೇರೆ ಊರಿಗೆ ಹೋಗಿ ಅದು ಕೊಂಬು, ಸೀಟ್ ಕವರು, ಗಾಲಿಗೆ ಕಡ್ಡಿ, ರೇಡಿಯಂ ಹಾಕ್ಸಿ ಎಷ್ಟು ಸಿಂಗಾರ ಮಾಡ್ತಿದ್ರಂದ್ರ ಈಗಲೇ ಅದ ಯಾವ ರೊಕ್ಕ ಎಷ್ಟು ಲಕ್ಷ ಕೊಟ್ಟು ಇದನ್ನ ಗಾಡಿ ತಗೊಂಡ್ರೆ ಆ ತರ ಸಿಂಗಾರ ನೀವು ಮಾಡಲ್ರಿ. ಇನ್ನ ಆಗಸ್ಟ್ 15 ಜನವರಿ 26 ಬಂದ್ರೆ ಸಾಕು, ಬೆಳಿಗ್ಗೆ 4-5 ಗಂಟೆಗೆ ಎದ್ದು ಒಲಿ ಮುಂದೆ ಕುಂತು ನೀರು ಕಾಸಿ ಜಳಕ ಮಾಡಿ ಬಿಳಿ ಡ್ರೆಸ್ ಹಾಕೊಂಡು ಕೈಯಾಗ ನಾವ ಮಾಡಿದ ಫ್ಲಾಗ್ ಹಿಡ್ಕೊಂಡು ಎಲ್ಲಾ ಶಾಲೆಗೆ ಹೋಗಿ ಧ್ವಜಾರೋಹಣ ಮಾಡ್ತೀವಲ್ರಿ. ಇವಾಗ ನೀವು 1,000-2,000 ರೂಪಾಯಿ ಕೊಟ್ಟು ಡ್ರೆಸ್ ಹಾಕೊಂಡ್ರು ಆ ಬಿಳಿ ಡ್ರೆಸ್ ಹಾಕೊಂಡ್ರೆ ಖುಷಿ ನಿಮ್ಗ ಸಿಗಲ್ರಿ. ಇನ್ನಂದ್ರ ಹೊಸ ವರ್ಷದಾಗ ಕೈಯಾಗ ಪೇಪರ್ಮೆಂಟ್ ಹಿಡ್ಕೊಂಡ್ ಬರ್ತಿದ್ವಿ. ಯಾರ ಕೈಯಾಗ ಚಾಕ್ಲೇಟ್ ಐತೆ ಅನ್ನೋದು ನೋಡ್ತಿದ್ವಿ. ಚಾಕ್ಲೇಟ್ ಇದ್ದವ್ರಿಗೆ ಕೊಡೋದು, ವಾಪಸ್ ನಮ್ಗೆ ಪೇಪರ್ಮೆಂಟ್ ಕೊಟ್ಟರೆ ಚಾಕ್ಲೇಟ್ ಬರ್ತಿದ್ವಿ. ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತಿದ್ವಿ, ಪೊಲೀಸ್ ಸ್ಟೇಷನ್ ಹೋಗ್ತಿದ್ವಿ, ದವಾಖಾನೆ ಹೋಗ್ತಿದ್ವಿ, ಎಲ್ಲ ಇಡೀ ಊರು ಶಾಲೆಗೆ ಎಲ್ಲ ಕಡೆ ಮುಗಿಸ್ಕೊಂಡು ಚಾಕ್ಲೇಟ್ ಪೇಪರ್ಮೆಂಟ್ ಕೊಡೋದು, ಅದೊಂಥರ ಕನ್ವರ್ಟ್. ಪೇಪರ್ಮೆಂಟ್ ಕೊಡೋದು, ಚಾಕ್ಲೇಟ್ ತರೋದು. ಇನ್ನ ಸಂಕ್ರಾಂತಿ ಎಳ್ಳು ಬೆಲ್ಲ ಕೊಟ್ಕೊಂಡು ಬನ್ನಿ ಹಬ್ಬಕ್ಕೆ ಗುರುಗಳಿಗೆ ಬನ್ನಿ ಕೊಟ್ಕೊಂಡು ಕಾಲು ಸಹ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂತಿದ್ವಿ. ಇನ್ನು ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಇದ್ರ ಅದ್ರ ಜೊತೆ ಆಡೋರ್ ಜೊತೆಗೆ ಪ್ರೋತ್ಸಾಹ ಕೊಡಕಂತ ಉಳ್ದವ್ರು ಹೋಗ್ತಿದ್ವಿ. ಗೆದ್ದು ಬಂದಾಗ ಆಗ ಖುಷಿ, ಈಗ ವರ್ಲ್ಡ್ ಕಪ್ ಗೆದ್ದಾಗ ಆಗ ಅಷ್ಟು ಖುಷಿ ಆಗ್ತಿದ್ದಿಲ್ರಿ ನಮ್ಗ.
ಎಷ್ಟು ಚಂದ್ರಿ ನಮ್ಮ ನಡೆ ನುಡಿ ಶಾಲ್ಯಾಗ. ಅವಾಗ ಶಾಲ್ಯಾಗಿರೋ ಎಲ್ಲ ಹುಡುಗಿರು ನಮ್ಗೆ ಅಕ್ಕಂಗ್ಯರು, ನಾವು ಅವ್ರಿಗೆಲ್ಲರಿಗೂ ಅಣ್ತಂಬರು. ಈ ಭಾವನೆ ಬೆಳೆಸೋದು ನಮ್ಮ ಕನ್ನಡ ಶಾಲೆಗೆ ಮಾತ್ರ, ಈ ಸಂಸ್ಕೃತಿ ಬೆಳೆಸೋದು ನಮ್ಮ ಕನ್ನಡ ಶಾಲೆಗೆ ಮಾತ್ರ. ಇನ್ನೂ ಹೇಳೋದು ಭಾಳ ಐತ್ರಿ, ಹಂಗ ಹೇಳ್ಕೊಂತ ಹೋದ್ರೆ ಮತ್ತೆ ಇನ್ನೊಂದು ಗುರುವಂದನ ಕಾರ್ಯಕ್ರಮ ಆಗತ್ತೆ ನಮ್ದು ಅಂತ ಹೇಳ್ತಾ, ನಿಮ್ಗೆಲ್ಲ ನಿಮ್ಮ ಕಣ್ಣು ಮುಂದೆ ನೆನಪುಗಳು ಬಂದು ಅಂತ ಇದೊಂದು ನನ್ನ ಸಣ್ಣ ಪ್ರಯತ್ನ. ಧನ್ಯವಾದಗಳು.